ಚೌಡೇಶ್ ಮ್ಯಾಕಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಪ್ರೋತ್ಸಾಹವನ್ನು ಮಾಡಿ. ನಮ್ಮ ಟೀಮ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬಾಜು ಗಂಟೆ ಹೊಡೀರಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತನ್ನಂತ ಗಂಟೆ ಹೊಡೀರಿ. ಈ ಸಲ RCB ನಮ್ದೇ, ಈ ಸಲ ಕಪ್ ನಮ್ದು, ಈ ಸಲ RCB ಕಪ್ ನಮ್ದು. ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಈಗ ಫಂಕ್ಷನ್ ಬರಾಕತ್ತಾವು, ಫೋನ್ ಬರಾಕತ್ತಾವ, ಮ್ಯಾಗ ಇವ್ರು ಹಚ್ತಾರ, ಅವ್ರು ಹಚ್ತಾರ. RCB ಅಂಕ್ರು ಮ್ಯಾಚ್ ಚಲೋ ಆಗ್ಯಾವು. ನನ್ನ ಅಂಕ್ರು ಫೋನ್ ಬರಾಕತ್ತಾವು, ಅಲ್ಲಿ ಕರಿಯಾಕತ್ತಾರ, ಇಲ್ಲಿ ನನಗ್ ನಡ್ಯಾಕ ಆಗವಲ್ದು, ಮುದಕ್ ಆಗ್ಬಿಟ್ಟು. ನಾನು ವಯಸ್ಸು ಭಾಳ ಆಗ್ಯಾವ, ಇಲ್ಲೇ ಮನ್ಯಾಗ ಆಫೀಸ್ ಮಾಡ್ಕೊಂಡ್ಬಿಟ್ಟೇನಿ. ಫೋನ್ ಹಚ್ಚ ಆಗೈತಿ. ಬರ್ರಿ ಅಂತಂದ್ರೆ ಅವ್ರು ಇಲ್ಲಿಗೆ ಬರ್ರಿ ಅಂತಾರ, ಅಜ್ಜಾರ ಬರ್ರಿ ಅಜ್ಜಾರ ಅಂತ ಅನ್ನಕತ್ತಾರ. ಏನ್ ಮಾಡಿದ್ರೆ ಗೊತ್ತಾಗಲ್ಲ ನನಗ. ಫೋನ್ ಬಂತು, ಬರ್ತಾ ಇದ್ದೀಗ. ಹಲೋ ನಮಸ್ಕಾರ ರೀ, ಹೇಳ್ರಿ ಸರ. ಹಾ ಆರಾಮದಿ ನೋಡ್ರಿ ಅಪ್ಪ. ಹೇಳ್ರಿ, ಏನ್ ಕಾರ್ಯಕ್ರಮ, ಏನ್ ಕೊಡ್ಬೇಕು? ಹೌದ್ರಿ ಅಪ್ಪ, ನನಗ ಕಾಲ್ ಬ್ಯಾನ್ ಹಾಕವಪ್ಪ, ನನಗ ಬರ. ನೀವು ಮೀಡಿಯಾ ಇದ್ರಲ್ಲ, ನಮ್ಮ ಮನೆಗೆ ಬಂದ್ಬಿಡ್ರಿ, ಎಲ್ಲಾರು ಇಂಟರ್ವ್ಯೂ ಇಲ್ಲೇ ಮಾಡ್ಕೊಂಡು ಹೋಗ್ಬಿಡ್ರಿ. ಯಾಕಂದ್ರೆ ವಯಸ್ಸಾಗ್ಯ, ನನಗೂ ಅಡ್ಡಾಡಕ್ ಬರಂಗಿಲ್ಲ. ಈಗ ಆಫೀಸ್ ತನಕ ಬರಕ್ ಆಗಲ್ಲ, ನಮಗೂ ವಯಸ್ಸಾಗ್ಯಾವ. ನಾನು ಒಬ್ಬ ಶಿಷ್ಯ ನೋಡ್ಕೋಬೇಕಾಗೈತಿ. ಬಾ ಕಾಲ್ ನೋಸ್ತ ನಮಗೂ ಹೆಚ್ಚಾಗಿಂದ ಅಡ್ಡಾಡಕ. ಈಗ ಅಲ್ಲೇ ಇಲ್ಲೇ ಇಂಟರ್ವ್ಯೂ ಕರಿಯಾಕತ್ತ, ನನಗೂ ಆಗ್ತಾ ಇಲ್ಲ ಈಗ ಬರಕ. ಅದಕ್ಕೆ ನೀವ ಇಲ್ಲಿ ಬಂದ್ಬಿಡ್ರಿ. ನಮಸ್ತೆ. ಈ ಸಲ RCB ಮ್ಯಾಚ್ ಐತಲ್ಲ, ಅವ್ರ ಅಜ್ಜಾರು ಮನ್ಯಾಗ ಆಫೀಸ್ ಮಾಡ್ರ ಅಂತ ಮೀಡಿಯಾದವ್ರ ಅಲ್ಲೇ ಅಜ್ಜಾರ ಅಂತ ಭೇಟಿ ಆಗಿ ಬರಂಗ ಏನಂತ ಅವರು ಹೇಳಿದ್ ಒಟ್ಟ ಹುಸಿ ಹೋಗಲ್ಲ ಅಂತ. ನಮ್ಮ ಮನೆಗೆ ಹೇಳ್ತಾರಂತ, ಅದಕ್ಕ ಹೋಗ್ಬೇಕಾಗಿತ್ತು. ಆಯ್ತು. ಸ್ವಾಮಿಯರ್ ಅದಾರನ್ರಿ? ನಿಂದಿರಿ ಸಬ್ಕೆ ಬರ್ತೀನಿ ರೀ. ಸ್ವಾಮೀಜಿ ರೀ, ಭಕ್ತ ಬಂದಾರಿ, ಇಬ್ರು ಕಳ್ಸ್ಲೇಬೇಡ್ರಿ. ಬರ್ಲೇಬೇಡಂತ ಕೇಳ್ತೀವಿ ಭಕ್ತರಿಗೆ. ಈಗ ಬರೋದ ಕಲೆಕ್ಷನ್ ಅಷ್ಟು ಬರೋದ್ರ ಬರ್ಲದ ಏನ ಮ್ಯಾಗ ಹೋಗ್ಬಿಡ್ಲ, ಏನ್ ಹೇಳ್ಬಿಡಿ, ಹೋಗ್ಬಿಡ್ತೀನಿ. ನಂಗೂ ವಯಸ್ಸಾಗ್ಯಾವ, ಹೆಂಗಂದ್ರೆ ಹೋಗ್ಬಿಡ್ತೀನಿ. ಕರಿ ಚೆನ್ನಾಗಿ ಸ್ವಾಮೀಜಿ ಅಪ್ಪ ಏನ ಪ್ರಸಾದ ಕೊಡ್ತಾನೆ, ಪ್ರಸಾದ ಏನ ಕಲರ ಏನ್ ಮಾಡಕತ್ತಿ? ನನ್ ಮನಸ್ನ್ಯಾಗ ಅನ್ಕೊಂಡಿದ್ದೆಲ್ಲ ನಂಗೆ ಗೊತ್ತಾಗತ್ತಮ್ಮ. ನೀನು ಯಪ್ಪ ಏನ ಅನ್ಕೊಂಡಿಲ್ಲ, ಕಳಿಸ್ತೀನಿ ಅಂದ್ರೆ ಚೆನ್ನಾಗಿ ಹೋಗಮ್ಮ. ಹಾ ಬಾ ಅಂತ ನೋಡ್ರಿ ನಿಮ್ ಮಹಾ ಸ್ವಾಮಿಗಳು. ಹೋಗ್ರಿ, ಹಂಗ್ಯಾಕ್ ಮಾಡ್ತೀರಿ? ಹೋಗ್ರಿ ಅಪ್ಪ. ಸ್ವಾಮೀಜಿ ನನಗ್ ಬೇಕೋತಾನ. ಕುಂದ್ರಿ ಶಣ ದಡ್ಸಿಕ ಮನೆಗಳ ಕುಂದ್ರಿ ನಮಸ್ಕಾರ ರೀ. ನಮಸ್ಕಾರ ಸೋಮ್ಯಾರ. RCB ರೀ, ಚೆನ್ನೈ. ಹೌದ್ರಿ? ಹ್ಞೂನ್ರಿ. ಮತ್ ಮೊನ್ನೆ ಸಾಲ ಎಲ್ಲ ಏನೋ ಮಾಡ್ಕೊಟ್ಟ, ಅದು ಲಿಂಗಣ್ಣ ಏನೋ ಮಾಡಿ ಕೊಟ್ಟಿದ್ದೆ. ಹಂಗತ್ತಾರ. ಇವ 10 ಲಕ್ಷ ಕೊಡೋದೈತ್ರಿ ಈಗ. ಹ್ಞೂನ್ರಿ. ಒಟ್ಟ ಎಲ್ಲೆಲ್ಲಿ ಕೊಡೋವಲ್ಲ, ಮತ್ತೆ ಕೊಡಂಗ್ ಮಾಡ್ಬೇಕ್ರಿ. ನಿಂದ ಯಾವ್ದಪ್ಪ ಮ್ಯಾಚ್? ನೀವೇನ್ರಿ ಅಂಜಿಬಿಟ್ರಿ? ಅಂಜಿಸ್ಬಿಟ್ರಲ್ರಿ. ಏನಿಲ್ಲ, ನಡಿಯಕ ಏನಿಲ್ಲ. ಏನಾರ ಈ ಸತ 10 ಲಕ್ಷ ರೂಪಾಯಿ ಕೈಯಾಗ ಕೊಳ್ಳಿಲ್ಲ ಅಂದ್ರ, 10 ಲಕ್ಷ ನೀವು ಕೊಳ್ಳಿಲ್ಲ ಅಂದ್ರ ಅವ ನಿನಗ ಗಂಟ ಆಗ್ತಾನ. ನಿಂಗವ ನೋಡಪ್ಪ, ಈಗ ನೀವು ಅವ್ನ ಕೈ ಜಲ್ದಿ ಇಸ್ಕೋ, ಇಲ್ಲಾಂದ್ರ 10 ಲಕ್ಷ ಅಂತ ಅಜ್ಜಾರ್ ಹೇಳಕತ್ತಾರ. ಆಯ್ತು, ಕೊಡ್ತೀವಲ್ರಿ. ಯಾವಾಗ? ಈಗ ರಾತ್ರಿ 8 ಗಂಟೆ ನೋಡ. ಆಯ್ತಲ್ರಿ, 8 ಗಂಟೆ ಮ್ಯಾಗ ಕೊಟ್ಟಮ್ಮ. 16 ಸಲ ಆತು ನೀವು ಕಪ್ ತಗೊಂತೀನಿ ಅಂತ. ಯಾವ್ದು RCB ಕಪ್ ತಗೊಂಡವಲ್ದು, ಬರೀ ಏನ್ ಮಾಡಾಕತ್ತೀರಿ ನೀವು? ನಾ RCB ನಮ್ ಕಪ್ಪು ಏನ್ ಮಾಡಾಕತ್ತೀರಿ? ಏನದ ಬರಾಕತ್ತನ? ನೋಡಪ್ಪ ತಮ್ಮ, ನೀನು RCB ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಬೇಡ. RCB ಅಂದ್ರೆ ಎಂತ ಪವರ್ ಗೊತ್ತಾ? ಅದು ಪವರ್ ನೋಡಿದ ಅಂದ್ರೆ ನೀ ಎದರ್ಕೊಂಡು ಹುಚ್ಚಿ ಹೊಯ್ಕೊಂಡು ಓಡಿ ಹೋಗ್ತಿ ನೀನು. 16 ಸತ ಆತು, 16 ಸತ ಆತು ಅಂತೀರಿ. ಬರ್ತಡೇ ದಿವಸನ ನಮ್ಮ ಸುನಿಯರು ತಪ್ಪು ಎತ್ತು ಕೊಡ್ರ, ನಿಮಗೆ ಸತ ತಪ್ಪಿಲ್ಲ.
ಆಯ್ತು ನೋಡಮ್ಮ ನಾವು ನೋಡ್ತಾ ಇರ್ತೀವಿ. ಹೌದು, ಚೆನ್ನೈ ಸೂಪರ್ ಕಿಂಗ್ಸ್ ಎಲ್ಲ ಅಭಿಮಾನಿಗಳು ನೋಡ್ತಾ ಇರ್ತೀವಿ, ಸಪೋರ್ಟ್ ಮಾಡ್ತಾ ಇರ್ತೀವಿ ಏನೋ. ಆಶೀರ್ವಾದ ಅದಾವ ನಿನಗಾಗಿ ಎಲ್ಲವೂ ನೋಡಿದೆ, ಎಲ್ಲಾ ದೇವರ ಆಶೀರ್ವಾದ, ಪರಮಾತ್ಮನ ಆಶೀರ್ವಾದ ಕಾರಣ ತಪ್ಪು ನಮ್ದು ಅಂತ ಹೇಳಕತ್ತೀವಿ. ತಪ್ಪು ನಮ್ದು. ಈ ಸರಿ ಕಪ್ ನಮ್ದು. ಚೆನ್ನೈ ಸೂಪರ್ ಕಿಂಗ್ಸ್ ನಮ್ದೇ ಕಪ್ ಬರೋದು, ನಾವೇ ಗೆಲ್ಲೋದು, ನಾವೇ ಮಾಡೋದು. ಇವತ್ತು ರಾತ್ರಿ 8 ಗಂಟೆಗೆ ಇದು RCB ಮ್ಯಾಚ್ ಇದ್ದ ಕಾರಣ ಎಲ್ಲರೂ ಕೋಟ್ಯಾಂಗಟ್ಟಲೆ ಜನರು ನೋಡಲು ವೀಕ್ಷಣೆ ಕಾಯ್ತಿದ್ದಾರೆ. ಆದ ಕಾರಣ ಈ ಸಲ ಕಪ್ಪು ನಮ್ದು ಎಂದು ಹೊಸ ಅಧ್ಯಾಯವನ್ನು ಮುನ್ನಡೆಸಲು ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಎಂದು ಖ್ಯಾತಿಯಾದ ಅವರ ಇದು ಮುನ್ನಡತೆಯಲ್ಲಿ ನಡೀತಿದೆ. ಹೀಗಾಗಿ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಆಗಿ ಮುಂದುವರಿಸಲು ನಮ್ಮ ಅಭಿನಂದನೆಗಳಿವೆ. ಹೀಗಾಗಿ ಮಹಿಳೆಯರು ಗೆದ್ದು ಕಪ್ಪು ತಂದುಕೊಟ್ಟಿದ್ದಾರೆ ಕರ್ನಾಟಕಕ್ಕೆ. ಧನ್ಯವಾದಗಳು.